ಗೈಸ್ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಇವ್ರದ್ದು ಲೈಫ್ ಸ್ಟೋರಿ, ಇವ್ರಿಗೆ ಹುಡುಗಿ ಇದೆಯಾ, ಲವ್ ಇದೆಯಾ, ಮ್ಯಾರೇಜ್ ಆಗಿ ಎಲ್ಲ ಡೌಟ್ಸ್ ಎಲ್ಲ ತುಂಬಾ ಇರುತ್ತೆ. ಅದೆಲ್ಲ ನಾವು ಹತ್ತು ಕೂತ್ಕೊಂಡು ಮಾತಾಡೋಣ, ಎಂಜಾಯ್ ಮಾಡೋಣ. ನೋಡ್ಬೋದು ನೀವೆಲ್ಲ ಫುಲ್ ಫಾಗು. ಆಕ್ಚುಲಿ ಅದು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಅವರು. ಅದು ಬೇರೆ ತುಂಬಾ ಭಯ ಆಗ್ತಾ ಇದೆ ಗೈಸ್. ಘಾಟ್ ಸೆಕ್ಷನ್ ಮನೇಲೇ ನನ್ಗೆ ಬಿಲೀವ್ ಮಾಡ್ತಾ ಇಲ್ಲ ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದೀನಿ ಅಂತ. ಸೊ ಗೈಸ್ ಮಂಗ್ಳೂರ್ ಹೋಗ್ತಾ ಇದೀವಿ. ಇನ್ನೋರ್ಗು ಎಲ್ಲೂ ಹೇಳಿಲ್ಲ, ನಾನು ಸ್ಟೋರಿನೂ ಹಾಕಿಲ್ಲ. ಸೊ ನಿಮ್ಗೆ ಎಲ್ರಿಗೂ ಹೇಳ್ತಾ ಇದೀನಿ, ಮಂಗ್ಳೂರ್ ಇನ್ನೂ 650 ಸಮಥಿಂಗ್ ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ 12 ಅವರ್ಸ್ ಜರ್ನಿ ಇದೆ. ಸೊ ಅಲ್ಲಿವರೆಗೂ ಹೊಟ್ಟೆ ಎಸಿದೆ ನನ್ಗಿಲ್ಲ. ನಾನು ಇವತ್ತು ಫಾಸ್ಟು. ನಮ್ಮ ಬ್ರದರ್ ಪ್ರಥಮೇಶ್ ಮತ್ತೆ ಆಕಾಶ್ ಬ್ರದರ್ ತುಂಬಾ ಹೊಟ್ಟೆ ಎಸಿದೆ ಅಂತ ಹೇಳ್ಬಿಟ್ಟು ಪೂರಿ ರೆಡಿ ಮಾಡಿಸ್ತಾ ಇದೀವಿ. ನೋಡ್ಬೋದು ನೀವು ಗೈಸ್. ಹೇಳ್ಬೇಕಂದ್ರೆ ಪೂರಿ ನಂಗೆ ತುಂಬಾ ಫೇವ್ರೇಟು, ಬಟ್ ಇವತ್ತು ತಿನ್ನಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಟೀ ಕಾಫಿ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ ಗೈಸ್ ಜರ್ನಿ. ಸೊ ವೇಟ್ ಮಾಡಿ ಗೈಸ್, ತುಂಬಾ ಎಂಜಾಯ್ಮೆಂಟ್ ಆಗೋದಿದೆ, ತುಂಬಾ ಎಂಟರ್ಟೈನ್ ಆಗುತ್ತೆ. ಸೊ ನಾನಂತೂ ತುಂಬಾ ಎಕ್ಸೈಟೆಡ್ ಇದ್ದೀನಿ. ಸೊ ನೀವು ವೇಟ್ ಮಾಡಿ ಗೈಸ್, ಕಂಟಿನ್ಯೂಸ್ ತೋರ್ತಾ ಇರ್ತೀನಿ ಗೈಸ್. ಒಬ್ರು ಸ್ಕೂಲ್ ಹೋಗ್ತಾ ಇದ್ರು, ಡ್ರಾಪ್ ಮಾಡಕ್ ಬಂದಿದ್ವಿ. ಸೊ ಡೈರೆಕ್ಟ್ ನಾವು ಸ್ಕೂಲಲ್ಲೇ ಬಂದಿದ್ವಿ ನೋಡಿ. ಸೊ ಇಲ್ಲಿ 3 ಜನ ಇದ್ರು. ಏನ್ ಹೆಸರು ನಿಂದು? ಸಮರ್ಥ. ನಿಂದು? ಮಾದೇವಪ್ಪ. ಥ್ಯಾಂಕ್ಸ್ ಆದ್ರೆ ಹೇಳ್ರು. ಓಕೆ ಗೈಸ್, ನಮ್ಮಿಬ್ರು ಬ್ರದರ್ಸ್ ಅಂತೂ ತಿಂದಿದ್ದಾರೆ ಪೂರಿ. ತುಂಬಾ ಚೆನ್ನಾಗಿತ್ತಂತೆ. ಸೊ ನಾನು ಫಾಸ್ಟಿಂಗ್ ಇತ್ತು, ಸೊ ಅದಕ್ಕೋಸ್ಕರ ನಾನು ತಿಂತಾ ಇದ್ದೀನಿ. ಸೊ ಸಾಯಂಕಾಲವರೆಗೂ ಎನರ್ಜಿ ಇರುತ್ತೆ ಗೈಸ್, ಹೊಟ್ಟೆ ಹಸಿಯಲ್ಲ. ಸೊ ಐ ಕ್ಯಾನ್ ಮ್ಯಾನೇಜ್. ಎಳ್ನೀರ್ ಮೇಲೆ ಅಷ್ಟೇ. ಬನ್ನಿ ಗೈಸ್. ಗೈಸ್ ಫಾಸ್ಟ್ ಇದ್ದಾಗಂತೂ ಇದು ಕುಡಿಯೋದೊಂದು ಬೇರೆನೇ ಫೀಲ್ ಗೈಸ್. ಅದು ಬೇರೆ ಇದೊಂದು ಬಿಸಿಲು ನೋಡ್ತಾ ಇರ್ಬೋದು ಫೇಸ್ ಮೇಲೆ. ಸೊ ಇದು ಒಂಥರ ತಂಪಾಗಿರುತ್ತೆ ಫೇಸಲ್ಲಿ. ಸೊ ಫೇಸ್ ಅಂತ ಹೇಳ್ತಾ ಸ್ಟಮಕಲ್ಲಿ. ಸೊ ಅದಕ್ಕೋಸ್ಕರ ಕುಡಿತಾ ಇರೋದು. ಇದು ತುಂಬಾ ಲಾಂಗ್ ಇದೆ ಗೈಸ್ ಜರ್ನಿ. ಸೊ ಅಲ್ಲಿವರೆಗೂ ಹಂಗೆ ಆದಷ್ಟು ನಾನು ಕ್ಲಿಪ್ಸ್ ತಗೋತಾ ಇರ್ತೀನಿ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮ್ಗೆ ಶೋ ಮಾಡ್ತೀನಿ ಗೈಸ್ ಯಾವ ತರ ಬ್ಲಾಗ್ ಇದೆ ಅಂತ ಅಷ್ಟೇ. ಗೈಸ್ ಇಲ್ಲಿ ನೋಡ್ಬೋದು ನೀವು ಮಂಕಿಗಳು ಎಷ್ಟು ಚೆನ್ನಾಗಿದೆ. ಆಕ್ಚುಲಿ ಭಯ ಆಗ್ತದೆ, ಆದ್ರೂ ಟ್ರೈ ಮಾಡ್ತೇನೆ ಅದ್ರ ಮುಂದೆ ಹೋಗಕ್ಕೆ. ಮಾಡಕ್ ಹೋಗ್ಬಿಡಪ್ಪ. ಆಕ್ಚುಲಿ ನಮ್ಮ ಬ್ರದರು ಏನಂತಾರೆ ಜಾಪಳ ಹಣ್ಣು, ಅದು ತಗೊಂಡಿದ್ದಾನೆ. ಸೊ ಅದು ನೋಡ್ಬಿಟ್ಟು ನಿಂದೆ ಫಾಲೋ ಮಾಡ್ತಾ ಇದೆ. ಸೊ ಅದು ನಾನು ಗೈಸ್ ಪರವಾಗಿಲ್ಲ. ಅದು 2 ಇದೆ, 2ಕ್ಕೂ ಹಾಫ್ ಮಾಡಿ ಕೊಟ್ಬಿಡ್ತೀನಿ ಇವಾಗ. ಅದು ಹೆಂಗ್ ಕಟ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ. ಹೌದಾ? ಏನ್ ಹೆಸರು? ಯಾವ್ರಿಗೂ ಗೈಸ್ ಫ್ಯಾಮಿಲಿ ಅಂದ್ರೆ ಫ್ಯಾನ್ಸ್ ಅಂತ ಹೇಳಕ್ ಇಷ್ಟಪಡಲ್ಲ ನಾನು. ನನ್ನ ಫ್ಯಾಮಿಲಿನೇ ಅವ್ರು ಸಿಕ್ಕಿದ್ರು, ತುಂಬಾ ಖುಷಿ ಆಯ್ತು ಅವ್ರ ಜೊತೆ. ಏನೋ ಒಂಥರ ಫೀಲ್ ಇರುತ್ತೆ ಗೈಸ್. ತುಂಬಾ ಖುಷಿ ಆಗುತ್ತೆ ಈ ತರ ಎಲ್ಲ ನೋಡ್ಬಿಟ್ಟು. ಎಲ್ಲ ನಿಮ್ ಸಪೋರ್ಟ್ ಈ ತರ ಸಪೋರ್ಟ್ ಇರ್ಲಿ ಅಂತ ಕೇಳ್ಕೊತೀನಿ ಗೈಸ್. ಥ್ಯಾಂಕ್ ಯು, ಲವ್ ಯು ಗೈಸ್. ಒಂದು ಮಂಕಿ ಬರ್ತಾ ಇಲ್ಲ, ನೋಡ್ಬೋದು ನೀವು. ಎಲ್ಲ ಹೆದರ್ಕೋತಾ ಇದಾವೆ. ಅಲ್ಲೋಡಿ ಹೆಂಗ್ ಮಾಡ್ತಾ ಇದಾವೆ. ಕೇರಿಂಗ್ ಗೈಸ್ ನೋಡಿ. ಆಕ್ಚುಲಿ ಅದು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಅವರು. ನಿಮ್ಗೆ ಇಗ್ನೋರ್ ಮಾಡ್ತಾ ಇದಾರೆ ವ್ಯಾಲೆಂಟೈನ್ಸ್ ಡೇ. ನಾನ್ ಡಿಸ್ಟರ್ಬ್ ಮಾಡ್ತಾ ಇದ್ದೆ ಅವ್ರನ್ನ. ಸೊ ಗೈಸ್ ರಿಸ್ಕ್ ತಗೊಂಡು ಕೊಡ್ತಾ ಇದೀನಿ. ಇಡ್ರಿ ತಳ ಇಡ್ರಿ. ಗೈಸ್ ನೋಡ್ಬೋದು ಇಲ್ಲಿ. ಕೊಡ್ರಿ. ಬಾಯ್. ಆಗ್ಲಿಲ್ಲ. ಆಕ್ಚುಲಿ ತುಂಬಾ ಡೇಂಜರಸ್ ಇದೆ ಗೈಸ್, ಅದಕ್ಕೆ ಕೊಡಕ್ಕಾಗಿಲ್ಲ. ಇರ್ಲಿ, ಇನ್ನು ಕಟ್ ಆಗ್ತಾ ಇದೆ. ಎಂಟರ್ಟೈನ್ಮೆಂಟಾ ಗಾಯ್ಸ್? ತನ್ನೆ ಇವಾಗ ಏನ್ ಹೇಳ್ಬೇಕು ಗೊತ್ತಾಗ್ತಲ್ಲ. ಬರ್ತದೆ ಬನ್ನಿ. ವೆರಿ ಗುಡ್. ಕಮ್.
ನೋಡಿ ಗಾಯ್ಸ್, ತುಂಬಾ ಆಟ ನನ್ನ ಜೊತೆನೆ ಆಟ ಆಡ್ತಾ ಇದೆ ಇದು. ಅಯ್ಯೋ ಏನಿದು, ಟೆಕ್ ಆಯ್ತು ಬರ್ತಾ ಇಲ್ಲ ಗೈಸ್, ಕ್ಯಾನ್ಸಲ್, ಇದು ಕೊಡಲ್ಲ. ಎಲ್ಲ ರಿಕ್ಸ್ ತಗೊಂಡು ಬಂದ್ ಕೊಡ್ತಾ ಇದ್ದೀನಿ, ಆದ್ರೂ ತಿನ್ನಕ್ ಬರ್ತಾ ಇಲ್ಲ ಅದು. ಇಟ್ಸ್ ಫೈನ್, ಬೇರೆ ಕೊಡಿ, ಬೇರೆ ಮಂಕಿನ ಕೊಡೋಣ. ಗೈಸ್ ಲಾಸ್ಟ್ ಆಪ್ಷನ್ ಅದನ್ನ ನೋಡೋಣ, ಕ್ಯಾಚ್ ಇವತ್ತೇನ. ಸೊ ಫೈನಲಿ ತಿಂತಾ ಇದೆ ಬಿಡಿ. ಇವಾಗ ತುಂಬಾ ಟೈರ್ಡ್ ಆಗ್ಬಿಟ್ಟೆ, ಅದು ಒಂದು ಮಂಕಿ ತುಂಬಾ ಕಾಡ್ಸ್ಬಿಟ್ಟು ನನ್ನ. ಇಟ್ಸ್ ಫೈನ್ ಗೈಸ್, ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ ಮತ್ತೆ ಜರ್ನಿ. ಗೈಸ್, ಮಂಗಳೂರು ಹೋಗ್ಬೇಕಾದ್ರೆ ಸೆಂಟ್ರಲ್ಲಿ ಒಂದು ಜಾತ್ರೆ ಸಿಕ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ತುಂಬಾ ಜಾತ್ರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ನೋಡಕ್ ಹೋಗ್ತಾ ಇದೀನಿ, ತುಂಬಾ ಎಕ್ಸೈಟೆಡ್ ಇದೀನಿ ಗೈಸ್. ಇನ್ನೊಂದು ಹೇಳ್ಬೇಕಂದ್ರೆ ತುಂಬಾ ನರ್ವಸ್ ಫೀಲ್ ಆಗ್ತಾ ಇದೆ. ಸೊ ಲೆಟ್ಸ್ ಸಿ ವಾಟ್ಸ್ ಹ್ಯಾಪನ್. ಗೈಸ್ ಆಕ್ಚುಲಿ ಅದು ಆಡೋದು ನನಗೆ ತುಂಬಾ ಇಷ್ಟ, ಇದೂನು ಇಷ್ಟ ಇತ್ತು. ನಿಮ್ಗೂ ನೆನಪಿರೋದು, ಚಿಕ್ಕವರಿದ್ದಾಗ ತುಂಬಾ ಆಡ್ಬೇಕಂತ ಆಸೆ ಇತ್ತು, ಬಟ್ ಆಡಕ್ ಬಿಡ್ತಾ ಇರ್ಲಿಲ್ಲ ಇವರು. ಇವಾಗ ಬಿಡಲ್ಲ ಬಿಡಿ. ಗೈಸ್ ಇನ್ನೊಂದ್ ಏನ್ ಬೇಜಾರಂದ್ರೆ, ಇಷ್ಟೊಂದೆಲ್ಲ ಫಾಲೋವರ್ಸ್ ಇಟ್ಕೊಂಡು ಯಾರು ರೆಕಗ್ನೈಸ್ ಮಾಡ್ತಾ ಇಲ್ಲ, ಅದೊಂದು ಬೇಜಾರು. ಸೊ ನೋಡೋಣ ಯಾರಾದ್ರೂ ನೋಡ್ತಾರೇನಂತ. ಗೈಸ್ ಜಸ್ಟ್ ಕೇಳ್ಕೊಂಡ್ ಬರ್ತೀನಿ ಅಷ್ಟೇ. ಸರ್ ಎಷ್ಟು ಸರ್ ರೈಡ್ ಒಂದು? 50? ಗೈಸ್ 50 ಅಂತೆ, ಏನ್ ಮಾಡೋಣ? ಗೈಸ್ ಅಲ್ಲಿ ಯಾರೋ ಒಬ್ರು ಪರಿಚಯ ಬಿಟ್ರು. ಏ ಪರವಾಗಿಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಇವ್ರು ಪರಿಚಯ ಬಿಟ್ರು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಏನ್ ಹೆಸರು? ಮನೋಜಾ? ವಿಡಿಯೋಸ್ ಇಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಅವ್ರ ಊರಲ್ಲಿ ಸರ್, ಬೆಂಗಳೂರಲ್ಲಿ. ಹಾ ಸರ್, ಬೆಂಗಳೂರು. ಹಾಯ್ ಮೇಡಮ್, ನಮಸ್ತೆ, ಹೇಗಿದ್ದೀರಾ? ಥ್ಯಾಂಕ್ ಯು. ಯಾವ ಸರ್ ಇದು? ಅರ್ಜಿ. ಓಕೆ, ಯಾವ ಜಾತ್ರೆ ಇದು? ಹೊಸಳ್ಳಿ ಜಾತ್ರೆ. ಓಕೆ, ಒಂದ್ ರೈಡ್ ಮಾಡ್ಬೇಕಂತ ಇದೀವಿ. ಹಿಡ್ಕೊ ಗೈಸ್, ತುಂಬಾ ಭಯ ಆಗ್ತಾ ಇದೆ. ಇದೆಲ್ಲ ಚಿಕ್ಕವನಿದ್ದಾಗ ತುಂಬಾ ಇಷ್ಟ ಆಯ್ತು, ಜಾತ್ರೆಯಲ್ಲೆಲ್ಲ ಹೋದಾಗ ಕುತ್ಕೋತಿದ್ವಿ, ಆದ್ರೂ ಭಯ ಆಯ್ತು. ಇವಾಗ ಆಫ್ಟರ್ ತುಂಬಾ ಲಾಂಗ್ ಟೈಮ್ ಆದ್ಮೇಲೆ ಕುತ್ಕೊಂಡಿದೀನಿ, ತುಂಬಾ ಖುಷಿ ಆಗ್ತದೆ. ಅಂಡ್ ಭಯನೂ ಇದೆ ಮನ್ಸಲ್ಲಿ, ಅದು ಹೇಳ್ಕೊಳಕ್ ಆಗ್ತಾ ಇಲ್ಲ. ನಿಮ್ಗೆ ಗೊತ್ತಾಗ್ತಿರ್ಬೋದು ನನ್ನ ಎಕ್ಸ್ಪ್ರೆಷನ್ ನೋಡಿ. ಗಾಯ್ಸ್ ನಾನೆಲ್ಲ ಭಯ ಪಡೋದೆಲ್ಲ ತಳಗಡೆ ವಿಡಿಯೋಸ್ ರೆಕಾರ್ಡ್ ಮಾಡ್ಕೋತಾ ಇದಾರೆ. ಗಾಯ್ಸ್ ಚಿಕ್ಕವನಿದ್ದಾಗ ಇದಕ್ಕಿಂತ ದೊಡ್ಡದಿರೋಲ್ ಕುತ್ಕೊಂಡಿದೆ, ಜಾಸ್ತಿ ಅದ್ರಲ್ಲಿ ಭಯ ಆಯ್ತು. ಬಟ್ ಇದ್ರಲ್ಲಿ ಅಷ್ಟೊಂದು ಭಯ ಇಲ್ಲ, ಬಟ್ ಆದ್ರೂ ಆದ್ರೂ ಇದೆ ಭಯ. ಗೈಸ್ ಯಾರ್ಯಾರು ಕುತ್ಕೊಂಡಿದ್ದೀರಾ ಈ ಬ್ಲಾಗ್ ಎಂಡಿಂಗ್ ಅಲ್ಲಿ ಕಮೆಂಟ್ಸ್ ಅಲ್ಲಿ ಎಲ್ಲರೂ ಹೇಳ್ಬೇಕು. ನನ್ಗಂತೂ ತುಂಬಾ ಇಷ್ಟ ಇದು. ಅಷ್ಟೊಂದು ಭಯ ಇಲ್ಲ, ಇನ್ನೂ ದೊಡ್ಡದಾಗಿರ್ಬೇಕಿತ್ತು, ಅದು ಬೇರೆ ಫೀಲ್ ಇರ್ತಿತ್ತು. ಇದ್ರಲ್ಲೂ ಇದೆ. ತಳ ಕುತ್ಕೊಳ್ರು ಗಾಯ್ಸ್, ನೋಡಿ ಅವ್ರ ಹುಡುಗರು ಭಯನೇ ಪಡ್ತಾ ಇಲ್ಲ. ನಮ್ಗಿಲ್ಲೆಲ್ಲ ಬರ್ತದೆ. ಸೊ ಗೈಸ್ ಅವರು ಆಕ್ಚುಲಿ ದುಡ್ಡು ತಗೋತಾ ಇರ್ಲಿಲ್ಲ. ಆಕ್ಚುಲಿ ಗೈಸ್ ಇದು ಬಿಸ್ನೆಸ್ ಬೇರೆ, ಅಂದ್ರೆ ಅಭಿಮಾನ ಬೇರೆ. ಸೊ ಫಸ್ಟ್ ಬಿಸ್ನೆಸ್ ಅದು ಕೊಡ್ಲೇಬೇಕಲ್ಲ ಗೈಸ್. ನನ್ಗೂ ಇಷ್ಟ ಆಗ್ತಾ ಇರ್ಲಿಲ್ಲ. ಖುಷಿ ಆಯ್ತು, ಏನಕ್ಕಂದ್ರೆ ಆಕ್ಚುಲಿ ಚಿಕ್ಕ ಚೈಲ್ಡ್ಹುಡ್ ಎಲ್ಲ ಮೆಮೊರೀಸ್ ನೆನಪಾಯ್ತು. ಸೊ ತುಂಬಾ ಖುಷಿ ಆಯ್ತು. ಸೊ ಗೈಸ್ ತುಂಬಾ ಲೇಟ್ ಆಗಿದೆ, ಸೊ ಜರ್ನಿ ಸ್ಟಾರ್ಟ್ ಮಾಡೋಣ ಮತ್ತೆ. ಆಕ್ಚುಲಿ ಫಾಸ್ಟ್ ಅಲ್ವಾ ಇವತ್ತು, ಜಾಸ್ತಿ ಮಾತಾಡ್ಸಕ್ಕೂ ಆಗ್ತಾ ಇಲ್ಲ. ಸೊ ಆದ್ರೂ ನಿಮ್ಮೆಲ್ರಿಗೋಸ್ಕರ ಫಸ್ಟ್ ವ್ಲಾಗ್ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಹೆಚ್ಚಾಗಿ ಕ್ಲಿಪ್ಸ್ ತಗೊಂಡು ನಿಮ್ಗೆ ತೋರ್ಸಕ್ಕೆ ಏನೇನು ಆಗ್ತಾ ಇದೆ ನನ್ನ ಜೊತೆ, ಅಂದ್ರೆ ಲೈಫಲ್ಲ, ಈ ಮಂಗಳೂರು ಹೋಗೋವರೆಗೂ ಏನೇನು ಆಗುತ್ತೆ ಅಂತ ಅದೆಲ್ಲ ಶೋ ಮಾಡ್ತೀನಿ. ಲೈಫ್ ತುಂಬಾ ತುಂಬಾ ತೋರಿಸ್ತಾ ಇದೆ ಗಾಯ್ಸ್. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಏನ್ ಹೇಳ್ಬೇಕು, ನಮ್ ಬ್ಲಾಗ್ ಸ್ಟಾರ್ಟ್ ಇದೆ ಗಾಯ್ಸ್. ನೋಡಿದಾರಂತೆ, ನನ್ನ ಹೆಸರು ಗೊತ್ತಿಲ್ಲ ಅವ್ರಿಗೆ, ಬೇಜಾರಾಗ್ತಾ ಇದೆ. ಜಸ್ಟ್ ಒಂದು ಕ್ಲಿಕ್ ಕೊಟ್ರೆ ಹೇಳ್ಬೋದು ನಾ.
ಸೊ ಓಕೆ ಆದ್ರೂ ನೋಡಿದಾರ ಅಂತ ಹೇಳಲ್ಲ ಅದೇ ಖುಷಿ ಆಯ್ತು ನನಗೆ. ನಾನು ನಿಮ್ ಮೋಟಿವೇಶನ್ ನೋಡಿ ಒಂದು ವ್ಲಾಗ್ ಚಾನಲ್ ತೆಗಿಬೇಕಂತ ಹೌದಾ? ಇದ್ದೇನೆ. ವೆರಿ ಗುಡ್. ಜಸ್ಟ್ ಆನ್ ಅಲ್ಲಿ ಇಟ್ಟಿದ್ದೇನೆ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡಿ, ನಮ್ಮ ಸಪೋರ್ಟ್ ಇರುತ್ತೆ ಖಂಡಿತ ನಿಮ್ಗೆ. ಡನ್, ಮತ್ತೆ ಸಿಗೋಣ ಆದಷ್ಟು ಬೇಗ. ತುಂಬಾ ಲೇಟ್ ಆಗ್ತದೆ ಹೋಗಕ್ಕೆ ಅಲ್ಲ. ಅಷ್ಟು ಮೀಟಿಂಗ್. ಗೈಸ್ ಏನಂದರೆ ಇನ್ನೂ 270 ಕಿಲೋಮೀಟ್ರ್ ಏನಿದೆ. ಸೊ ಅಲ್ಲಿವರೆಗೂ ಐ ಆಮ್ ಫೀಲಿಂಗ್ ಹಂಗ್ರಿ ಗೈಸ್. ತುಂಬ ಹೊಟ್ಟೆ ಹಸೀತಾ ಇದೆ. ಸೊ ಹಂಗೆ ತಲೆನೂ ಸುತ್ತಾ ಇದೆ. ಸೊ ಅದಕ್ಕೋಸ್ಕರ ಫಾಸ್ಟ್ ಬೇರೆ ಇದ್ದೀನಲ್ಲ, ಸೊ ಪ್ಲ್ಯಾನ್ ಮಾಡಿದೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ. ನೋಡ್ಬೋದು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀನಿ ಗೈಸ್. ಆಗ್ತಾಯಿಲ್ಲ, ಫುಲ್ಲು ಎನರ್ಜಿನೇ ಇಲ್ಲ. ಸೊ ಒಂದು ಸ್ವಲ್ಪ ಎನರ್ಜಿಗೋಸ್ಕರ ಊಟ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಅದು ಬೇರೆ ತುಂಬ ಭಯ ಆಗ್ತಾ ಇದೆ ಗೈಸ್. ಘಾಟ್ ಸೆಕ್ಷನು ಏನೋ ಒಂದು ನನಗೇನಂದರೆ ಒಂದು ದೆವ್ವದ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ನಮ್ಮ ತಮ್ಮ ಭಯ ಪಡ್ತಾ ಇದ್ದಾನೆ ಈ ಥರ ಎಲ್ಲ ಮಾತಾಡಬೇಡ ಅಂತೇಳಿ. ಸೊ ಆ್ಯಕ್ಚುಲಿ ಏನಂದರೆ ನಂಗೆ ತುಂಬ ಇಷ್ಟ ಗೈಸ್ ಆ ಥರ ಆಗಬೇಕು ಒಂದು ಘಟನೆ ಅಂತೇಳಿ. ತುಂಬ ಹೊರರ್ ಸ್ಟೋರೀಸ್ ನೋಡ್ತಾ ಇರ್ತೀನಿ. ನಾನು ಇದ್ರ ಮೇಲೆಲ್ಲ ಬಿಲೀವ್ ಮಾಡಲ್ಲ, ಒಂದು ಆಗ್ಬೇಕು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಊಟ ಮಾಡಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಅಲ್ಲಿವರೆಗೂ ಗೈಸ್ ಏನಂದರೆ ಆರ್ಡ್ರ್ ಮಾಡಿದ್ದೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂತ, ಏನಂತಾರೆ ಇದಕ್ಕೆ, ಜೂಕಾಲಿ ಆಡ್ತಾ ಇದ್ದೀನಿ. ಇದೆಲ್ಲ ತುಂಬ ಇಷ್ಟ ಗೈಸ್ ನನಗೆ. ಅವಾಗ ಸಿಗ್ತಾ ಇರುತ್ತೆ. ಸೊ ಎಂಜಾಯ್ ಮಾಡ್ತಾ ಇರ್ಬೇಕು ಈ ಥರ ಎಲ್ಲ ಮೂಮೆಂಟ್ಸು. ಇನ್ನು ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಎಲ್ಲ ವೀಡಿಯೋಸ್ ಎಲ್ಲ, ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟೆಲ್ಲ ಟ್ರೈ ಮಾಡ್ತಾಯಿದ್ದೀನಿ ಒಂದೊಂದು ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡೋಕ್ಕೆ. ನೋಡೋಣ ಇನ್ನೂ ಏನೇನು ಆಗುತ್ತೆ ಅಂತೇಳಿ. ಇನ್ನು ತುಂಬ ಟೈಮ್ ಇದೆ. ಮಂಗಳೂರಲ್ಲಿ ಪುತ್ತೂರ್ಗೆ ಹೋಗ್ತಾಯಿದ್ದೀನಿ ನಾನು. ಸೊ ಇನ್ನು ಅಲ್ಲೋಗಿ ಅಲ್ಲಿ ಏನೇನು ಆಗುತ್ತೆ ಅದೆಲ್ಲ ನಾನು ತೋರಿಸಿ ನಿಮ್ಗೆ ಎಲ್ರಿಗೂ. ಸೊ ವೇಟ್ ಗಾಯ್ಸ್ ಅಲ್ಲಿವರೆಗೂ. ಇವಾಗ ನಾನು ಒಂದು ಹೊಟ್ಟೆ ಹಸಿತಾ ಇದೆ, ಅದರಾದಮೇಲೆ ಇನ್ನೂ ಎನರ್ಜಿ ಬರುತ್ತೆ ಮಾತಾಡ್ಸೋಕ್ಕೆ. ಸೊ ಅಲ್ಲಿವರೆಗೂ ಫೈನಲಿ ಊಟ ಬಂತು. ಇದು ಕರ್ಡ್ ರೈಸು ಆ್ಯಂಡ್ ಇದು ಕಾಜು ಪನ್ನೀರ್ ಮಸಾಲ ಅಂತ. ಸೊ ಈ ರೋಟಿ ಗೈಸ್. ವೇಟ್ ಮಾಡೋಕ್ಕಾಗ್ತಾಯಿಲ್ಲ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ಸೊ ಅದು ಮಾಡ್ತಾಯಿದ್ದೀನಿ. ಸೊ ಊಟ ಮಾಡಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಜಸ್ಟ್ ಊಟ ಆಯಿತು, ತಲೆನೋವು ತುಂಬ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಮೆಡಿಸನ್ ಅಂತೂ ಇಲ್ಲ. ಸೊ ಇವಾಗ ಇದರಿಂದ ವರ್ಕ್ ಆಗುತ್ತೆ ಬಿಡಿ, ತಲೆನೋವು ಕಡಿಮೆ ಆಗುತ್ತೆ. ಅಷ್ಟೇನು ಇಷ್ಟ ಆಗಲಿಲ್ಲ ಊಟ, ಬಟ್ ಓಕೆ ಇತ್ತು. ಬಟ್ ಇಟ್ಸ್ ಫೈನ್. ಸ್ವಲ್ಪ ಊಟ ಮಾಡಿದ್ದೀನಿ. ನೆಕ್ಸ್ಟ್ ಮುಂದೆ ಏನಾದರೂ ಊಟ ಇಲ್ಲ, ಏನಾದರೂ ಫಸ್ಟ್ ಕಾಫಿ ಕುಡಿಬೇಕು. ತಲೆನೋವು ತುಂಬ ಆಗ್ತಾಯಿದೆ. ಅಲ್ಲಿವರೆಗೂ ಇದು ಹಚ್ಕೊಂಡು ಪೀಸ್ ಆಗಿರೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಫೈನಲಿ ಬಂದ್ವಿ. ಇನ್ನೂ ಒಂದು 37 ಕಿಲೋಮೀಟ್ರ್ ಇದೆ. 17 ನಿಮಿಷ ಆಗ್ತಾಯಿದೆ. ಅದು ತುಂಬ ಟೈರ್ಡ್ ಆಗಿದ್ದೀನಿ ಗಾಯ್ಸ್. ನಾನು ಮಲಗಿಬಿಟ್ಟಿದ್ದೆ. ಇನ್ನೂ 37 ಕಿಲೋಮೀಟರ್ ಇನ್ನೇನು ಹೋಗ್ಬಿಡ್ತೀವಿ. ಜಸ್ಟ್ ಒಂದು ಕಾಫಿ ಕುಡಿಬೇಕಂತ ನಿಲ್ಸಿದೀವಿ. ಇಲ್ಲಿ ನಮ್ಮದು ಫಾಲೋವರ್ಸು ಸಿಕ್ಕಿದ್ದಾರೆ ಗಾಯ್ಸ್. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಇಲ್ಲಿ ಯಾರೂ ಫಾಲೋವರ್ಸ್ ಇಲ್ಲ ಅಂದ್ಕೊಂಡಿದ್ದೆ. ಸೊ ಇಲ್ಲೂ ಸಿಕ್ಕಿದ್ದಾರೆ. ಮೀಟ್ ಮಾಡಿಸಿ. ಬ್ರದರ್ ಏನು ಹೆಸರು ಅಂದಿದೆ? ಆಶಿಕ್ ಅಂತ. ನಿಮ್ಮದು? ನೈಸ್ ಟು ಮೀಟ್ ಯು ಬ್ರದರ್. ಖುಷಿ ಆಯಿತು ಗಾಯ್ಸ್ ಈ ಥರ ಎಲ್ಲ ಸಿಕ್ಕಾಗ. ಇವರು ಪ್ರತಿ ರಾಜ್ಯದವರು ಬಂದಿದ್ದಾರೆ ನಮ್ಮ ಅಂಗಡಿಗೆ. ಗೈಸ್ ಫೈನಲಿ ರೂಮ್ ಸಿಕ್ತು. ತುಂಬ ಟೈರ್ಡ್ ಆಗಿದ್ದೀವಿ. ಮತ್ತು ಇನ್ನೊಂದು 2-3 ಅವರ್ಸ್ ಅಷ್ಟೇ. ಅಂದರೆ ಬೇಗನೆ ಎದ್ದೇಳಬೇಕು. ಒಂದು 9-10 o'clockವರೆಗೂ ಎದ್ಬಿಟ್ಟು ಒಂದು ಮೀಟಿಂಗ್ ಇದೆ, ಅದು ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ಮತ್ತು ಪುತ್ತೂರಲ್ಲಿ ಏನಿದೆ ಒಂದು ಸ್ವಲ್ಪ ಪ್ಲೇಸಸ್, ಒಂದೆರಡು ಪ್ಲೇಸಸ್ ನೋಡಿಬಿಟ್ಟು ನೆಕ್ಸ್ಟ್ ಬೆಂಗಳೂರು ಹೋಗಬೇಕು ಗಾಯ್ಸ್. ತುಂಬ ವರ್ಕ್ ಇದೆ. ಇವಾಗ ಅದು ಮಾತಾಡೋಕ್ಕೂ ಆಗ್ತಿಲ್ಲ, ತುಂಬ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ಲಗೇಜ್ ತೊಗೊಳ್ಳೋಣ. ಇನ್ನು 2 ಬ್ಯಾಗ್ ತೊಗೋಬೇಕಲ್ಲ. ಲಗೇಜ್ ತೊಗೊಂಡು ಹೋಗೋಷ್ಟು ಎನರ್ಜಿ ಇಲ್ಲ. ಕುತ್ಕೊಂಡು ಜಡ್ಡಾಗಿಬಿಟ್ಟಿದೆ ಫುಲ್. ಇವಾಗ ಇಲ್ಲೇ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಬಾಡಿಯಲ್ಲಿ ಎನರ್ಜಿನೇ ಇಲ್ಲ. ಓಕೆ ಕಂಬ್ರು, ಎಲ್ಲರೂ ಎದ್ದೇಳೋ ಟೈಮಿಂಗಲ್ಲಿ ನಾವು ಮಲಗ್ತಾ ಇದ್ದೀವಿ. ಎದ್ದೇಳಲ್ಲಿ ಇನ್ನೊಂದು 2-3 ಅವರ್ಸ್ ಇರ್ಬೋದು ಮಲ್ಗಕ್ಕೆ. ಎಲ್ಲರೂ ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿ ಎಷ್ಟು ಟೈರ್ಡ್ನೆಸ್ ಅಂತ. ಕಣ್ಣು ಓಪನ್ ಆಗ್ತಾ ಇಲ್ಲ ನಂದು. ಆದರೂ ಗೈಸ್ ಇನ್ನೊಂದೇನಂದರೆ ಮನೆಯಲ್ಲೇ ನನಗೆ ಬಿಲೀವ್ ಮಾಡ್ತಾ ಇಲ್ಲ ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಏನಕ್ಕಂದರೆ 1 ಇಯರಿಂದ ಹೇಳ್ತಾನೆ ಇದ್ದೀನಿ ನಾನು ಮಾಡ್ತೀನಿ ಅಂತ. ಅವರು ಹೇಳ್ತಾ ಇದ್ದಾರೆ ನಾನು ಸ್ಟೋರಿ ಹಾಕಿದ್ದೀನಿ, ಬಿಲೀವ್ ಮಾಡ್ತಾ ಇಲ್ಲ. ಸೊ ಅವ್ರಿಗೋಸ್ಕರ ಅಂತಲ್ಲ ನಾನು ಇವಾಗ ಚಾಲೆಂಜ್ ಮಾಡಿದ್ದೀನಿ, ಬ್ಲಾಗಿಂಗ್ ಮಾಡ್ತೀನಿ ಅಂತ. ಸೊ ನೋಡೋಣ ಏನಾಗುತ್ತಂತ. ಅಷ್ಟು ನಿಮ್ಮ ಸಪೋರ್ಟ್ ಇರಬೇಕು ಅಷ್ಟೇ.
ಹಾಂ ಗೈಸ್ ರೂಮು ಗೈಸ್ ಆಲ್ರೆಡಿ ಫುಲ್ ಇದೆ ರೂಮ್ ಎಲ್ಲ. ಸೊ ಅದಕ್ಕೆ ರೂಮ್ ಅಷ್ಟೊಂದು ಇದು ಸಿಗಲಿಲ್ಲ. ಒಂದು ಸಿಂಗಲ್ ಬೆಡ್ಡು ಮತ್ತು ಒಂದು ಮ್ಯಾಟ್ರೆಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಗೈಸ್ ಬೆಡ್. ಓಕೆ, ಇವಾಗ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಂತೆ. ಸೊ ಅಲ್ಲಿವರೆಗೂ ನೀವು ಮಲ್ಕೊಳ್ಳಿ. ಗುಡ್ ನೈಟ್, ಬಾಯ್. ಹೇ ಎವ್ರಿವಾನ್, ಗುಡ್ ಮಾರ್ನಿಂಗ್. ಜಸ್ಟ್ ಇವಾಗ ಎದ್ದೆ. ಇವಾಗ ಏನಾದರೂ ಹೊಟ್ಟೆ ಅದು ತುಂಬ ಹಸೀತಾ ಇದೆ. ನಿನ್ನೆ ನೈಟು ತಿಂದಿರಲಿಲ್ಲ. ಸೊ ಏನಾದರೂ ಹೊಟ್ಟೆ ಹಸೀತಾ ಅದಕ್ಕೋಸ್ಕರ ಏನಾದ್ರು ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಸೊ ಹೋಗ್ಬೇಕಾದ್ರೆ ಇದೊಂದು ವ್ಯೂ ಸಿಕ್ತು ಗೈಸ್. ನನಗೆ ಈ ಥರ ನೋಡ್ಬೋದು ನೀವು, ಈ ಥರ ವ್ಯೂಸ್ ನಂಗೆ ಸಖತ್ ಇಷ್ಟ ಗೈಸ್. ಸೊ ಏನೋ ಒಂದು ಸ್ವಲ್ಪ ಮೂಡ್ ಚೆನ್ನಾಗೈತೆ ಇದು ನೋಡಿಬಿಟ್ಟು. ಇನ್ನೂ ಎನರ್ಜಿ ಬರ್ತಾ ಇದೆ. ಇವಾಗ ಹೋಗೋಣ ಏನಾದರೂ ತಿಂಡಿ ತಿನ್ನೋಕ್ಕೆ. ಬನ್ನಿ. ಇನ್ನೂ ನಮ್ಮ ಬ್ರದರ್ ಮಲಗಿದ್ದಾನೆ. ನನ್ನ ಟೀಮ್ಗೂ ಮೆಸೇಜ್ ಹಾಕಿದ್ದೀನಿ ಮೀಟ್ ಆಗೋಣ ಅಂಥೇಳಿ. ಸೊ ಫಸ್ಟ್ ನೋಡೋಣ. ಇಲ್ಲೆಲ್ಲ ಆಚೆ ಎಲ್ಲ ಗೊತ್ತಿಲ್ಲ ನನಗೆ ಹೋಟೆಲ್ಸ್ ಎಲ್ಲಿದೆ ಅಂತ. ಹೋಟ್ಲ್ ಅಷ್ಟೇ ಗೊತ್ತಿತ್ತು. ನೋಡ್ಬೋದು ಕಾರ್ ಇಲ್ಲೇ ಪಾರ್ಕ್ ಇದೆ. ಗೈಸ್ ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ. ನನ್ನ ಫಸ್ಟ್ ಲವ್ ಯಾರು ಗೊತ್ತಾ? ಫಸ್ಟ್ ಲವ್ ಅಂದರೆ ಮೈ ಕಾರ್ ಗೈಸ್. ತುಂಬ ಇಷ್ಟ ನನಗೆ. ಫಸ್ಟ್ ಆ್ಯಂಡ್ ಲಾಸ್ಟ್ ಯಾರು ಆಗ್ತಾರೋ ಗೊತ್ತಿಲ್ಲ, ನೋಡೋಣ ಮುಂದೆ. ಹಾಂ ಗೈಸ್, ಇವಾಗ ಸ್ಟಾರ್ಟ್ ಮಾಡೋಣ. ಎಸ್, ಓಕೆ. ಗೈಸ್ ಬೆಳಿಗ್ಗೆ ಟಿಫನ್ ಮಾಡೋಕೆ ಹೋಗಿದ್ವಿ. ಟಿಫನ್ ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಸುಮ್ಮನೆ ಏನಾದರೂ ಒಂದು ಕಾಫಿ ಕುಡ್ಕೊಂಡು ಬಂದ್ವಿ. ಕಾಫಿನೂ ಅಷ್ಟು ಇಷ್ಟ ಆಗಿಲ್ಲ. ಸೊ ಇವಾಗೆಲ್ಲ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದೀವಿ ಏನಾದರೂ ತಿನ್ನೋಕ್ಕೆ. ತುಂಬ ಹೊಟ್ಟೆ ಹಸಿತಾ ಇದೆ ಗೈಸ್. ಅದು ಬೇರೆ ನಿನ್ನೆ ಫಾಸ್ಟ್ ಇತ್ತು. ಸೊ ನೋಡೋಣ ಏನಾದರೂ ಸಿಗುತ್ತೇನೆ ತಿನ್ನೋಕ್ಕೆ. ಆಚೆ ನೋಡ್ಬೋದು ನೀವು, ಬಿಸಿಲು ನೋಡಿ. ವಾವ್, ಅಲ್ಲೊಂದು ಗೈಸ್ ಅದು ಕಾರ್ ಯಾವುದಿದೆ ಗೆಸ್ ಮಾಡಿ. ಲುಕ್ಕು ತುಂಬ ಚೆನ್ನಾಗಿ. ಆ್ಯಕ್ಚುಲಿ ಅದೂ ಮಹೀಂದ್ರಾ. ನಮ್ಮದು ಮಹೀಂದ್ರಾನೇ ಇದೆ. ಬಟ್ ನಮ್ಮದೆಲ್ಲ ಚಿಕ್ಕದ ಗಾಡಿ ಗೈಸ್. ನೋಡೋಣ ಮುಂದೆ ನಿಮ್ಮ ಸಪೋರ್ಟ್ ಏನಾದರೂ ಇದ್ದರೆ, ನಿಮ್ಮ ಸಪೋರ್ಟ್ ಇದ್ದರೆ ಈ ಥರ ದೊಡ್ಡದಾಗಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಏನಾಗುತ್ತೋ ಗೊತ್ತಿಲ್ಲ. ನಾನು ಕಷ್ಟಪಡ್ತೀನಿ. ಆ ದೇವರು ಮತ್ತು ನಿಮ್ಮ ಸಪೋರ್ಟ್ ಇರಬೇಕು. ಓಕೆ, ಇವಾಗ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಒಂದು ಮೀಟಿಂಗ್ ಇದೆ, ಅದು ಮುಗಿಸ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗ್ತೀನಿ ಅಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಈವ್ನಿಂಗ್ ಒಂದು 5-6 o'clock. ಎಷ್ಟೋವರೆಗೂ ಓಪನ್ ಇರುತ್ತೆ ಇದು? 5 o'clock ಕ್ಲಾಸಾ? ಇವತ್ತು ಸಂಡೇ. ಸರಿ, ಟ್ರೈ ಮಾಡ್ತೀನಿ ನಾನು ಆದಷ್ಟು ಬೇಗ ಟ್ರೈ ಮಾಡೋದು. ಅಲ್ಲ ಸರ್, ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಗೈಸ್. ಎಷ್ಟು ಊಟ ಆಯಿತು. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ, ಎನರ್ಜಿ ಬಂತು. ಸೊ ಇವಾಗ ನೆಕ್ಸ್ಟು ನಮ್ಮ ಬಿಸ್ನೆಸ್ ಪಾರ್ಟ್ನರು ಲೊಕೇಶನ್ ಕಳಿಸಿದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಅದು ಮೀಟಿಂಗ್ ಮಾಡಿ, ಸೊ ನೆಕ್ಸ್ಟ್ ಬೆಂಗಳೂರು. ಬಿಸಿಲು ನೋಡಿ, ಹೆವಿ ಬಿಸಿಲು. ಹಾಂ ಗೈಸ್, ಐಸ್ ಕ್ರೀಮ್ ಬಂದಿದೆ. ಯಾವ ಐಸ್ ಕ್ರೀಮ್ ಇದು? ಪುಟ್ಟು ಐಸ್ ಕ್ರೀಮ್. ಪುಟ್ಟು ಐಸ್ ಕ್ರೀಮ್ ಸ್ಪೆಷಲ್ ಇಲ್ಲಿ. ಆಯ್ತು ಗೈಸ್, ನೋಡ್ಬೋದು ನೀವು ಇಲ್ಲಿ. ವಾವ್ ಗೈಸ್, ಒಂಥರ ಇಲ್ಲಿ ನೋಡಿ, ಇದೇನಾಗ್ತಾ ಇದಾರೆ? ಚಾಕ್ಲೇಟ್ ಏನೋ ತಿನ್ನಿಸ್ತಾ ಇರೋ. ಫಸ್ಟ್ ಟೈಮ್ ಇದು ತಿನ್ನೋದು. ಇದು ನಮ್ಮೂರು ಸ್ಪೆಷಲ್ ಇದೆ. ಹಾ, ಪುತ್ತೂರಲ್ಲಿ ಸ್ಪೆಷಲ್ ಇದು, ಫೇಮಸ್ ಇದು ಐಸ್ ಕ್ರೀಮ್. ಯಾವ್ದಂದ್ರೆ ಇದು ಪುಟ್ಟು ಐಸ್ ಕ್ರೀಮ್ ಅಂತ. ಪುಟ್ಟು ಐಸ್ ಕ್ರೀಮ್ ಅಂತ. ಸೊ ನೋಡೋಣ, ಟ್ರೈ ಮಾಡೋಣ. ಸರ್ ನೀವೇ ಸ್ಟಾರ್ಟ್ ಮಾಡಿ ಫಸ್ಟ್. ನೀವು ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿ. ಹಾ, ಇಲ್ಲಿ ನಮ್ಮ ಬ್ರದರ್ ನಮ್ಮೂರಿಗೆ ದೊಡ್ಡ ಇನ್ಫ್ಲುಯೆನ್ಸರ್ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಪುತ್ತೂರಲ್ಲಿ ಎಲ್ಲೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೆಲ್ಫಿ ಈಗ ಬಂದು ಇಲ್ಲಿ ಕುತ್ಕೊಂಡಿದ್ವಿ ನಾವು. ಸೊ ಪೃಥ್ವಿಯವರು ಬಂದಿದ್ದಾರೆ ನಮ್ಮೂರಿಗೆ. ಸರ್ ವೆಲ್ಕಮ್ ನಮ್ಮೂರಿಗೆ. ಥ್ಯಾಂಕ್ ಯು ಸರ್. ಎಲ್ಲ ಫುಡ್ ಎಲ್ಲ ಮಾಡಿ ಅಲ್ಲೆಲ್ಲೂ ವಿಡಿಯೋ ಮಾಡ್ಲಿಲ್ಲ, ಇವರು ಟೈಮೇ ಸಿಕ್ಕಿಲ್ಲ. ಸೊ ಇವತ್ತು ಐಸ್ ಕ್ರೀಮ್ ತಗೊಳ್ತಾ ಇದೀವಿ. ನೋಡಿ ಹೆಂಗಿದೆ ಅಂತ ಹೇಳಿ. ನಮ್ಮ ಊರಿದ್ದು ಸ್ಪೆಷಲ್ ಐಸ್ ಕ್ರೀಮ್ ಯಾವ ರೀತಿ ಇದೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ಬರ್ತಾರೆ. ನೆಕ್ಸ್ಟ್ ಫಿಶ್ ಇದೆ ನಮ್ಮ ಮಂಗಳೂರಲ್ಲಿ. ನೆಕ್ಸ್ಟ್ ಟೈಮ್ ಬರೋಣ ಅಂತೆ. ಸ್ಪೆಷಲ್ ಟ್ರೈ ಮಾಡಿ. ನೀವು ಟ್ರೈ ಮಾಡಿ. ಇದು ಮಿಕ್ಸ್ ಮಾಡಿ ಟ್ರೈ ಮಾಡಿ. ಸೂಪರ್. ಈ ತರ ಮಿಕ್ಸ್ ಮಾಡ್ಕೊಂಡು. ಹಾ, ಯಾವ ತರ? ಎಸ್, ಹೆಂಗಿದೆ? ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಇದು ಗೈಸ್ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಬರುತ್ತೆ ನೋಡಿ. ಮಿಕ್ಸರ್ ಬರುತ್ತೆ, ಡ್ರೈ ಫ್ರೂಟ್ಸ್ ಬರುತ್ತೆ.
ತುಂಬಾ ಚೆನ್ನಾಗಿದೆ ಸರ್. ಹ್ಮ್ ಸೊ ಗೈಸ್ ಫೈನಲಿ ಮಂಗಳೂರಲ್ಲಿ ಮೀಟಿಂಗ್ ಮುಗೀತು. ನಮ್ಮ ಬ್ರದರ್ ಬಿಸ್ನೆಸ್ ಪಾರ್ಟ್ನರು ಹೆಚ್ಚಿಗೆ ಹೇಳ್ಬೇಕಂದ್ರೆ ಬ್ರದರ್ ತರ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎವ್ರಿ ಟೈಮು. ಎಸ್. ಸೊ ಒಂದೆರಡು ಮಾತಾಡಿ ನಮ್ಮ. ಏನಿಲ್ಲ, ನಮ್ಮ ಬಾಯಿ ಅವ್ರು ಬಂದ್ರು, ಆಕಾಶ್ ಅವ್ರು ಇದ್ರು, ತುಂಬಾ ಖುಷಿ ಆಯ್ತು, ಎಂಜಾಯ್ ಮಾಡಿದ್ವಿ. ಬಟ್ ಇವತ್ತು ಟೈಮ್ ಇಲ್ಲ, ಇವ್ರಿಗೆ ಇನ್ನೇನು ಶೂಟ್ ಇದೆ ಅಂತ ಹೋಗಿ ಅದೆಲ್ಲ ಮುಗಿಸ್ಕೊಳ್ಬೇಕು. ಅದಕ್ಕೋಸ್ಕರ ಚಿಕ್ಕ ಟೈಮ್ ಸಿಕ್ಕಿದೆ, ಶಾರ್ಟ್ ಟೈಮು. ಇಲ್ಲ ಗೈಸ್ ತುಂಬಾ ಟೈಮ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಆ ಸರ್. ಟೈಮಲ್ಲಿ ಎಷ್ಟು ತಿನ್ನೋಕ್ಕಾಗಿದೆ ಅಷ್ಟು ತಿಂದಾಯ್ತು ನಮ್ಗೆ. ಜಾಸ್ತಿ ತಿನ್ಸ್ಬಿಟ್ಟಿದ್ದಾರೆ. ಏನೋ ಸ್ಪೆಷಲ್ ಇತ್ತು, ಹಾ. ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. Yes. ನೆಕ್ಸ್ಟ್ ಟೈಮ್ ಬಂದಾಗ ಬಂದೇ ಬರ್ತೀನಿ. ನೆಕ್ಸ್ಟ್ ಫಿಶ್ ಬಾಕಿ ಇದೆ, ಬೀಚ್ ಬಾಕಿ ಇದೆ, ಆ ಬೀಚ್ ಎವ್ರಿ ಟೈಮ್ ಇದೆ ಹೇಳ್ತಾರೆ, ಬಟ್ ಕರ್ಕೊಂಡು ಹೋಗಲ್ಲ. ಎಸ್, ಟೆಂಪಲ್ ಬಾಕಿ ಇದೆ, ತುಂಬಾ ಬಾಕಿ ಇದೆ. ಇನ್ನೂ ಸುತ್ತಾಡಕ್ಕೆ ತುಂಬಾ ಇದೆ. ಮಂಗಳೂರು ಅಂದ್ರೆ ತುಂಬಾ ದೊಡ್ಡ ನಗರ. ಸೊ ನೀವು ಬನ್ನಿ, ನೆಕ್ಸ್ಟ್ ಟೈಮ್ ಬನ್ನಿ, ಇನ್ನೂ ಎಂಜಾಯ್ ಮಾಡೋಣ. ಗೈಸ್ ನೆಕ್ಸ್ಟ್ ಟೈಮ್ ನಮ್ಮೂರ್ಗ್ ಬರ್ತಾ ಇದಾರೆ ಇವರು. ಹಾ. ಸೊ ಅಲ್ಲಿ ಇವರಿಗೆಲ್ಲ ನಮ್ಮೂರ್ ತೋರಿಸಿ ಒಂದ್ ಸ್ವಲ್ಪ ಒಳ್ಳೊಳ್ಳೆ ಫುಡ್, ಒಳ್ಳೊಳ್ಳೆ ಪ್ಲೇಸ್ ಅಷ್ಟೇನಿಲ್ಲ, ಆದಷ್ಟು ತೋರಿಸಿ ಏನೇನಿದೆ ಅಂತ. ಹೌದು, ಸೊ ಅಲ್ಲಿವರೆಗೂ ಇಷ್ಟೇ ಗೈಸ್. ತುಂಬಾ ಖುಷಿ ಆಯ್ತು, ಬಹಳ ನಮ್ ದಿನ ಖುಷಿ ಆಯ್ತು. ನಮ್ ಬಿಸ್ನೆಸ್ ಜೊತೆ ಪಾರ್ಟ್ನರ್ಶಿಪ್ ಆಗಿದ್ದಾರೆ. ಇವರೆಲ್ಲ ಬಂದು ನಮ್ ಜೊತೆ ಪಾರ್ಟ್ನರ್ ಮಾಡೋದಂದ್ರೆ ತುಂಬಾ ಖುಷಿ. ಅಷ್ಟೊಂದು ವಿಶ್ವಾಸ, ನಂಬಿಕೆ ಇದೆ. ಸೊ ಅದನ್ನ ಉಳಿಸ್ಕೊಳ್ತೀವಿ. ನನ್ಗೂ ಅಷ್ಟೇ ಸರ್, ನನ್ಗೂ ಸೊ ಅಷ್ಟೇ. ಖಂಡಿತ ಮುಂದುವರಿಯೋಣ. ಅಂಡ್ ಇನ್ನೊಂದು ಇವ್ರು ಯೂಟ್ಯೂಬ್ ಚಾನಲ್ ಇದೆ. ಹಾ, ಸೊ ಆಕ್ಚುಲಿ ಪಾಡ್ಕಾಸ್ಟ್ ತುಂಬಾ ಇಷ್ಟ ನನಗೆ, ಇವ್ರದೆಲ್ಲ ನೋಡ್ತಾ ಇರ್ತೀನಿ. ಸೊ ನಾವು ಮಾತಾಡೋಣ ಕೂತ್ಕೊಂಡು ಪಾಡ್ಕಾಸ್ಟ್ ಅಲ್ಲಿ ಒಂದ್ ದಿವಸ. ಇಲ್ಲಿ ಪ್ರೂಫ್ ಇದೆ, ಬರ್ತೀರಲ್ಲ ಖಂಡಿತ ಪಾಡ್ಕಾಸ್ಟ್ ಗೆ. Guys, ಆದಷ್ಟು ಬೇಗ ಇವ್ರು- podcast ಪೃಥ್ವಿಯವ್ರದ್ದು ವಿಡಿಯೋ ಮಾತ್ರ ನೋಡಿರ್ಬೋದು, ರೀಲ್ಸ್ ಮಾಡ್ತಾರೆ, ಅವರೆಲ್ಲ ಕಂಟೆಂಟ್ ಕೊಡ್ತಾರೆ, ಅದೆಲ್ಲ ಮಾಡ್ತಾ ಇರ್ತಾರೆ. ಇವ್ರ ಲೈಫ್ ಸ್ಟೋರಿ ಯಾರು ನೋಡಿರ್ಲಿಕ್ಕಿಲ್ಲ. ಸೊ ಅದ್ ನಾನು ರಿವೀಲ್ ಮಾಡ್ತೀನಿ ಒಂದ್ ದಿವಸ. ನಮ್ ಪಾಡ್ಕಾಸ್ಟ್ ಗೆ ಬಂದೇ ಬರ್ತಾರಲ್ಲ. ಖಂಡಿತ ಎಸ್, ಕರ್ಕೊಂಡು ಬರ್ಬೇಕು. ಖಂಡಿತ. ಬಂದು ಅವತ್ತು ಇವ್ರದ್ದು ಲೈಫ್ ಸ್ಟೋರಿ, ಇವ್ರಿಗೆ ಹುಡುಗಿ ಇದೆಯಾ, ಲವ್ ಇದೆಯಾ, ಮ್ಯಾರೇಜ್ ಆಗಿ ಎಲ್ಲ ಡೌಟ್ಸ್ ಎಲ್ಲ ತುಂಬಾ ಇರುತ್ತೆ. ಅದೆಲ್ಲ ನಾವು ಅವತ್ತು ಕುತ್ಕೊಂಡು ಮಾತಾಡೋಣ, ಎಂಜಾಯ್ ಮಾಡೋಣ. ಮಾಡೋಕೆ ಎಲ್ರಿಗೂ ಇದು. Yes, So ಆದಷ್ಟು sure. ಬೇಗ ಪಾಡ್ಕಾಸ್ಟ್ ಬರುತ್ತೆ ಇವ್ರ ಚಾನಲ್ ಅಲ್ಲಿ. ಎಸ್, ಶ್ಯೂರ್. ಸೊ ನಮ್ಮ ಬ್ರದರ್ಗೂ ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ. ಯೂಟ್ಯೂಬ್ ಚಾನಲ್ ಏನಂದ್ರಿ ನಿಮ್ದು? ನಮ್ದು DTV ಕನ್ನಡ. DTV ಕನ್ನಡ. Yes. ಸಪೋರ್ಟ್ ಏನ್ ಬೇಕಾಗಿಲ್ಲ, ಹೋಗುತ್ತೆ ಬಿಡಿ. ಆಲ್ರೆಡಿ ತುಂಬಾ ಫೇಮಸ್ ಪುತ್ತೂರಲ್ಲಿ. ನಾವು ಇಷ್ಟು, ಇವ್ರಿಷ್ಟು. ಸಪೋರ್ಟ್ ಹಿಂಗೆ ಇರ್ಬೇಕು. Yes. ಓಕೆ, Okay. ಥ್ಯಾಂಕ್ ಯು ಗೈಸ್. ಹ್ಯಾಪಿ ಜರ್ನಿ. ಆರಾಮಾಗಿ ಹೋಗಿ, ರೀಚ್ ಆದಾಗ ಕಾಲ್ ಮಾಡಿ, ಮೆಸೇಜ್ ಮಾಡಿ. ಓಕೆ, ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್ ಹೇಳ್ಬಿಡಿ. ಬಾಯ್. ಗೈಸ್ ಫೈನಲಿ ಮಂಗಳೂರು ಬಂದಿರೋದು ಕೆಲಸ ಮುಗೀತು. ಇನ್ನೊಂದೇನಂದ್ರೆ ಒಬ್ರನ್ನ ನನ್ನ ಬಿಸ್ನೆಸ್ ಪಾರ್ಟ್ನರ್ ಒಬ್ರನ್ನೇ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ. ಇನ್ನೊಬ್ರು ಇದ್ದಾರೆ ಅಫ್ರೀದ್ ಅಂತ, ಅವ್ರೇನೋ ಅರ್ಜೆಂಟ್ ಕೆಲಸ ಇತ್ತು ಅಂತೇಳಿ ಹೋಗ್ಬಿಟ್ಟವ್ರು. ಮೀಟ್ ಆಗಿದ್ದಾರೆ, ಎಲ್ಲ ಮೀಟಿಂಗ್ ಮುಗಿದ್ಮೇಲೆ ಹೋದ್ರವ್ರು. ಸೊ ಅವ್ರಿಗೆ ಒಬ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ದೆ. ಸೊ ಇವಾಗ ಏನಂದ್ರೆ, ಇವಾಗ ನೆಕ್ಸ್ಟ್ ಮಂಗಳೂರು ಹೋಗ್ಬೇಕು ಗೈಸ್. ಬೆಂಗಳೂರು ಹೋಗ್ಬೇಕು. ಮಂಗಳೂರು ಬಂದಿದ್ದೀನಿ ನಾನು. ಬೆಂಗಳೂರು ಇಲ್ಲಿಂದ 3:15 ಸಮಥಿಂಗ್ ಏನೋ ಇದೆ ಅಂತೆ, ನೋಡಿಲ್ಲ ನಾನು. ಸೊ ಇವಾಗ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೇಕು ಹೋಟ್ಲು. ತುಂಬಾ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಗೊತ್ತಿಲ್ಲ ಬೆಳಿಗ್ಗೆ ಹೋಗ್ತೀವೇನೋ, ರೀಚ್ ಆಗ್ತೀವೇನೋ. ಯಾವುದಕ್ಕೂ ನಮ್ಮ ಬ್ರದರ್ಸ್ ಎಲ್ಲ ಸ್ಲೋ ಆಗಿ ಹೋಗು ಅಂತ ಹೇಳಿದ್ರು. ಸೊ ಸ್ಲೋಗೆ ಹೋಗ್ಬೇಕು ಗೈಸ್. ಸೊ ನೆಕ್ಸ್ಟ್ ಇವಾಗ ಚೆಕ್ಔಟ್ ಮಾಡಿದ್ರೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಸೊ ಅಲ್ಲಿವರೆಗೂ ಇವಾಗ ಜಸ್ಟ್ ರೂಮಿಗೆ ರೀಚ್ ಆದೆ ಗೈಸ್. ಮಂಗಳೂರಲ್ಲಿ ಮಂಗಳೂರು ಪಕ್ಕ ಪುತ್ತೂರಲ್ಲಿ ತುಂಬ ಶೆಕೆಯಪ್ಪ. ಆಗ್ತಾ ಇಲ್ಲ ಇಲ್ಲಿ, ಅಂದರೆ ತುಂಬ ಬಿಸಿಲಿದೆ. ಬಿಸಿಲಕ್ಕಿಂತ ಹೆಚ್ಚಾಗಿ ಏನಂದರೆ ಸಿ ಅಲ್ವಾ ಅಕ್ಕಪಕ್ಕ. ಸೊ ಅದಕ್ಕೋಸ್ಕರ ತುಂಬ ಹೀಟು. ಇವಾಗ ಬಿಡಬೇಕು ಸ್ವಲ್ಪ ಹೊತ್ತು, ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡ್ತೀನಿ. ಸೊ ಅದರಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಗುಡ್ ಮಾರ್ನಿಂಗ್. ಜಸ್ಟ್ ಇವಾಗ ಎದ್ದೆ ಗೈಸ್. ಆಲ್ರೆಡಿ ಚೆಕ್ಔಟ್ ಟೈಮಿಂಗು 3 o'clock ಇತ್ತು, ಬಟ್ ಆಗಲಿಲ್ಲ. ಹೋಟೆಲವರು ಬಂದು ತುಂಬ ಎದ್ದೇಳಿಸಿದ್ರು ಒಂದು 2 times. ಅದು ಬೆಳಗ್ಗೆ ನಿದ್ದೆ ಗೈಸ್, ಗೊತ್ತಲ್ಲ ಬೆಳಗ್ಗೆ ನಿದ್ದೆ ಹೇಗಿರುತ್ತಂತ. ಸೊ ಆಗಲಿಲ್ಲ. ಸೊ ಇವಾಗ ಟೈಮ್ ಎಷ್ಟು? 5:30 ಆಗ್ತಾ ಇದೆ. ಇನ್ನೂ ತುಂಬ ನಿದ್ದೆ ಇದೆ. ಸ್ವಲ್ಪ ಫ್ರೆಶ್ ಅಪ್ ಆಗಲಿಲ್ಲ ನಾನು. ಹೋಗ್ತಾ ಇಲ್ಲಾದರೂ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಏನಾದರೂ ತಿನ್ಕೊಂಡು, ಫಸ್ಟು ಕಾಫಿ, ಸೊ ಅದರಾದ್ಮೇಲೆ ಏನಾದ್ರು ತಿನ್ಕೊಂಡು ಆರಾಮಾಗಿ ಬಿಡ್ತೀವಿ. ಇಲ್ಲಿಂದ 340 ಕಿಲೋಮೀಟ್ರ್ ಅಂತೆ. ಬಾಯ್ ಪುತ್ತೂರು. ಸೊ ನೆಕ್ಸ್ಟ್ ಇವಾಗ ನಮ್ಮ ಬೆಂಗಳೂರಿಗೆ. ಗಾಯ್ಸ್ ನೋಡ್ತಾ ಇರ್ಬೋದು, ಈ ಪ್ಲೇಸು ತುಂಬಾ ಸಖತ್ತಾಗಿದೆ ಗಾಯ್ಸ್. ನನ್ಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಯ್ತು. ಪುತ್ತೂರಲ್ಲಿ ಹೋಗ್ಬೇಕಾದ್ರೆ, ಅಂದ್ರೆ ರಿಟರ್ನ್ ಬೆಂಗಳೂರು ಹೋಗ್ತಾ ಇದೀನಿ, ಆ ರೂಟಲ್ಲಿ ಒಂದು ಸಿಕ್ಕಿದೆ ಬ್ರಿಡ್ಜ್. ಇದು ಆಕ್ಚುಲಿ ತುಂಬಾ ಹಳೆ ಬ್ರಿಡ್ಜ್ ಅನ್ಸ್ತಾ ಇದೆ. ಆ ಕಡೆ ಎಲ್ಲ ಬ್ಲಾಕ್ ಮಾಡಿದ್ದಾರೆ, ಈ ಕಡೆ ಎಲ್ಲೋ ಆಕ್ಚುಲಿ ಇದು ರೋಡು ಕಾಡ್ ಒಳಗಡೆಯಿಂದ ಬರ್ತಾ ಇದೀನಿ. ಸೊ ಅಲ್ಲಿ ಬಂದು ತುಂಬಾ ರಿಸ್ಕ್ ತಗೊಂಡು ಬಂದಿದ್ದೀನಿ, ಭಯ ಆಗ್ತಾ ಇತ್ತು, ಆದ್ರೂ ಬಂದಿದ್ದೀನಿ. ಇಲ್ಲಿ ತುಂಬಾ ಇಷ್ಟ ಆಯ್ತು ಗಾಯ್ಸ್. ನೀವು ಏನಾದ್ರು ಈ ಕಡೆ ಹೋದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿ. ಅದು ಬೇರೆ ಬೆಳಗ್ಗೆ ಅಷ್ಟೇ, ಬೆಳಗ್ಗೆ ಚೆನ್ನಾಗಿರುತ್ತೆ ವೈಬ್. ನೋಡ್ಬೋದು ನೀವೆಲ್ಲ ಫುಲ್ ಫಾಗು. ನಾನು ಕಾಣಿಸ್ತಾ ಇಲ್ಲನು ನಿಮ್ಗೆ, ಆದ್ರೂ ಟ್ರೈ ಮಾಡ್ತಾ ಇದೀನಿ ಇಲ್ಲಿರೋ ತೋರ್ಸಕ್ಕೆ ನಿಮ್ಗೆ ಯಾವ ತರ ಇದೆ ಅಂತೇಳಿ. ಗೈಸ್ ಅಲ್ಲಿ ನೋಡ್ಬೋದು ನೀವು, ಇದು ಸೀನು ತುಂಬಾ
ಚೆನ್ನಾಗಿದೆ ಗಾಯ್ಸ್, ಫುಲ್ಲು ಫಾಗ್, ಏನು ಕಾಣಿಸ್ತಾನೆ ಇಲ್ಲ. And ಇನ್ನೊಂದೇನಂದ್ರೆ ಫಸ್ಟ್ ಅದು ಸೀನ್ ಅಲ್ಲಿಂದ ತಗೊಂಡಿರೋದು, ಆ ಬ್ರಿಡ್ಜ್ ಮೇಲಿಂದ ನೋಡ್ಬೋದು ನೀವು. ಆ ಬ್ರಿಡ್ಜ್ ಮೇಲೆ ಏನೂ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಫಾಗು. ಗಾಯ್ಸ್ ಇಲ್ಲೊಂದು ಕೆಫೆಲ್ ಬಂದಿದ್ದೀನಿ, ಇಲ್ಲಿದ್ ವ್ಯೂ ನೋಡ್ಬೋದು, ತುಂಬಾ ಸಕ್ಕತ್ತಾಗಿದೆ ಗಾಯ್ಸ್. ವಾವ್ ಗೈಸ್, ಈ ಪ್ಲೇಸ್ ಅಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋದು ಅಂಡ್ ಇದು ಬ್ಯಾಕ್ ಸೈಡ್ ಈ ತರ ವ್ಯೂ ಸೂಪರ್ ಗೈಸ್. ಏನೋ ಒಂದು ವೈಬ್ ಇರುತ್ತೆ, ಸಖತ್ತಾಗಿರೋದು. ಆಕ್ಚುಲಿ ತುಂಬಾ ಹೊಟ್ಟೆ ಹಸಿತಾ ಇದೆ. ನಿನ್ನೆ ಸಾಯಂಕಾಲ ಊಟ ಮಾಡಿದ್ದು ನಾವು. ಇವಾಗ ಏನಾದರೂ ತಿನ್ಬೇಕಂತ ಪ್ಲಾನ್ ಇದೆ, ನೋಡೋಣ ಮುಂದೆ ಯಾವುದಾದ್ರೂ ಹೋಟೆಲ್ ಸಿಕ್ಕರೆ ತಿನ್ನೋಣ ಅಂತೆ. ಇಷ್ಟ ಆಯ್ತು ಗೈಸ್, ಕೆಫೆ ಇದು ತುಂಬ ಸಖತ್ತಾಗಿದೆ. ಎವ್ರಿ ಒನ್, ಫೈನಲಿ ಬೆಂಗಳೂರು ರಿಚ್ ಆದೆ. ತುಂಬ ಖುಷಿ ಆಗ್ತದೆ ಗೈಸ್. ಆಫ್ಟರ್ 1.5 ತಿಂಗಳಾದ್ಮೇಲೆ ಬಂದಿದ್ದೀನಿ, ಅದು ಹೇಳ್ಕೊಳಕ್ಕಾಗಲ್ಲ. ಸೊ ಗೈಸ್, ಈ ವ್ಲಾಗು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೊಂದೇನಂದರೆ, ಈ ವಿಡಿಯೋ ಇಷ್ಟ ಆದರೂ ಇಷ್ಟ ಆಗಲಿಲ್ಲ ಅಂದ್ರೂ ಪ್ಲೀಸ್ ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟು, ದಯವಿಟ್ಟು ಕಮೆಂಟ್ ಮಾಡಿ. ಏನಕ್ಕಂದರೆ ಏನಾದರೂ ಚೇಂಜಸ್ ಮಾಡೋದಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚೇಂಜ್ ಮಾಡ್ತೀನಂತೆ. ಆದಷ್ಟು ಏನೇನು ವಿಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡೋದು ಎಲ್ಲ ಶೋ ಮಾಡಿದ್ದೀನಿ ನಾನು. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಗೈಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ನೆಕ್ಸ್ಟ್ ಬ್ಲಾಗ್. ಬಾಯ್.